ಎಲ್ಲರಿಗೂ ನಮಸ್ಕಾರ, ಜೈ ಭೀಮ್. ಇವತ್ತು ನಾವು ಎಲ್ಲರೂ ಇಲ್ಲಿ ಜಗತ್ ಗಾರ್ಡನ್ನಲ್ಲಿ ಎಲ್ಲ ಹೆಣ್ಮಕ್ಕಳಿಂದ ನಾವು ಮೆಹಂದಿ ಕಾಂಪಿಟೇಷನನ್ನು ಅರೇಂಜ್ ಮಾಡಿದ್ದೇವೆ. ಇವತ್ತು ಪ್ರಾರಂಭ ಮಾಡಿದ್ದೇವೆ. ಈ ಕಾಂಪಿಟೇಷನ್ ಬರೇ ಒಂದು ಫಂಕ್ಷನ್ ಆಗಲಿ ಅಥವಾ ಮದುವೆದಾಗಲಿ ಆ ಥರ ಇಲ್ಲ. ನಮ್ಮ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರು ಮತ್ತು ಸಂವಿಧಾನ ಶಿಲ್ಪಿ ಇವರ ಜನ್ಮದ ಅಂಗವಾಗಿ ನಾವು ಸಂತೋಷನ ವ್ಯಕ್ತಪಡಿಸ್ತಾ ಇದ್ದೇವೆ. ಎಲ್ಲರೂ ನಮ್ಮೆಲ್ಲ ಹೆಣ್ಮಕ್ಕಳು ಸೇರಿ ನಾವೆಲ್ಲರೂ ಇಲ್ಲಿ ತಮ್ಮದಾದ ಒಂದು ಅನಿಸಿಕೆ ಮತ್ತು ತಮ್ಮ ಮನಸ್ಸಿನಲ್ಲಿ ಏನೇನು ಶ್ರದ್ಧೆ ಭಾವನೆಯನ್ನು ಇಟ್ಕೊಂಡಿದ್ದಾರೆ ಅವೆಲ್ಲ ಮೆಹಂದಿ ಮುಖಾಂತರ ನಮ್ಮೆಲ್ಲ ಹೆಣ್ಮಕ್ಕಳನ್ನು ತಿಳಿಸ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ಬೇರೆ ಬೇರೆ ರೀತಿಯಾಗಿ ಆಚರಣೆ ಮಾಡ್ತಾರೆ. ನಮ್ಮ ಭೀಮ ಒಂದು ಗರ್ಜನೆ ಅನ್ನೋದು, ಇವರು ಮೆಹಂದಿ ಮುಖಾಂತರ ತನ್ನ ಸಂತೋಷನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಜಸ್ಟ್ ನೋಡ್ರಿ, ಎಲ್ಲ ನಮ್ಮ ಹೆಣ್ಮಕ್ಳ ಮನಸ್ಸಿನಲ್ಲಿ ಮನೆಯಲ್ಲಿ ಇದ್ದು ಮೆಹಂದಿ ಕೆಲಸ ಮಾಡೋ ಟೈಮಿಗೂ ದೇಶಭಕ್ತಿಯನ್ನು ಅವ್ರ ಮನಸ್ಸಲ್ಲಿ ಎಷ್ಟು ದೇಶಭಕ್ತಿ ಇದೆ ಅನ್ನೋದೊಂದು ತೋರಿಸ್ತಾ ಇದ್ದಾರೆ. ಎಲ್ಲ ಹೆಣ್ಮಕ್ಳಿನಲ್ಲಿ ನಾನು ಇದು ನೋಡಿದೆ, ಒಂದ್ಸಲ ಗಮನ ಮಾಡಿದೆ. ನನ್ನ ದೇಶ ಸಲುವಾಗಿ ಒಂದು ದೇಶದ ನಮ್ಮದು ಭಾರತ ನಕ್ಷೆ ಆಗಲಿ ಅಥವಾ ಭೀಮ್ ಆರ್ಮಿ ಅವ್ರದ್ದು ಫೋಟೋ ಆಗಲಿ ಮತ್ತು ಅವ್ರದ್ದು ಒಂದು ಚಕ್ರದ ನಮ್ಮ ದೇಶ ಚಕ್ರದ ಮತ್ತು ಧ್ವಜ ಇವೆಲ್ಲ ಮೆಹಂದಿ ಮುಖಾಂತರ ಅವ್ರ ದೇಶಭಕ್ತಿಯನ್ನು ತೋರಿಸ್ಕೊಡ್ತಾ ಇದ್ದಾರೆ. ನನಗೆ ತುಂಬ ಸಂತೋಷ ಆಯಿತು. ಯಾಕಂತಂದ್ರೆ ನಾನು ಮೆಹಂದಿ ಆರ್ಗನೈಸರ್ ಆಗಿ ನನಗೆ ಅನಸೂಯ ಮೇಡಮ್ ಅವರು ಈ ಅವಕಾಶ ಮಾಡಿಕೊಟ್ರು. ಮಹಿಳಾ ಒಕ್ಕೂಟಲಿಂತ ಯಾವುದು ಭೀ ಕೆಲಸ ಮಾಡೋಕ್ಕೆ ಮುಂಚೆ ಎಲ್ಲರೂ ಸೇರಿ ಮಾಡಿದರೆ ಭಾಳ ಒಳ್ಳೆಯದು ಆಗುತ್ತೆ. ಎಲ್ಲ ಹೆಣ್ಮಕ್ಳಿಗೆ ತೊಗೊಂಡು ಅನಸೂಯ ಮೇಡಮ್ ಅವರು ಒಂದು ತನ್ನ ಸಂತೋಷವನ್ನು ಭೀಮ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮವನ್ನು ಎಲ್ಲರ ಜೊತೆ ಸೇರಿ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇದು ಒಂದು ತಿಂಗಳ ಹಿಂದುಗಡೆಲಿಂತೆ ಎಲ್ಲರೂ ನಾವು ಪ್ರಾರಂಭ ಮಾಡಿದ್ದೇವೆ. ಅಡ್ವರ್ಟೈಸ್ ಮಾಡೋದು ಹಾಗೂ ಎಲ್ಲ ಸ್ಟೂಡೆಂಟ್ ಅವರಿಗೆ ಫಾರ್ಮ್ ಫಿಲಪ್ ಮಾಡೋದು ಆನ್ಲೈನ್ ಫಾರ್ಮ್ ಮುಖಾಂತರ ಭಾಳಷ್ಟು ಹೆಣ್ಮಕ್ಳು ಮತ್ತು ರಂಗೋಲಿ ಮುಖಾಂತರ ಫ್ಯಾಷನ್ ಶೋ ಎಲ್ಲ ಮುಖಾಂತರ ಮಾಡಿದ್ದೇವೆ. ಬಟ್ ಇವತ್ತು ನಾವು ಮೆಹಂದಿ ಆರ್ಗನೈಸನ್ನು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ನನಗೆ ಅನ್ನಿಸೋ ಮಟ್ಟಿಗೆ ಎಲ್ಲ ಹೆಣ್ಮಕ್ಳಲ್ಲಿ ನಾವು ಏನಂತಿದ್ದೇವೆ, ನಾವು ಬರೀ ಸೋಷಲ್ ವರ್ಕ್ ಮಾಡೋರು, ಪಾರ್ಟಿದವರಿಗೆ ದೇಶಭಕ್ತಿ ಇದೆ ಮನಸ್ಸಲ್ಲಿ ಅಂತ. ಆದರೆ ಇಲ್ಲಿ ನೋಡಿದಾಗ ನನಗೆ ಸಂತೋಷವಾಯಿತು. ಪ್ರತಿಯೊಂದು ಹೆಣ್ಮಗಳು ಮನೆಯಲ್ಲಿ ಕೂತ ಹೆಣ್ಮಕ್ಳನ್ನು ಮನಸ್ಸಿನಲ್ಲಿ ದೇಶದ ಭಕ್ತಿ ಇದೆ, ದೇಶದ ಬಗ್ಗೆ ಎಷ್ಟು ಗರ್ವ ಇದೆ ಅನ್ನೋದು ನನಗೆ ಈಗ ಗೊತ್ತಾಗ್ತಾ ಇದೆ. ಯಾಕಂದರೆ ಎಲ್ಲ ಹೆಣ್ಮಕ್ಳು ಅಷ್ಟೇ ಪ್ರೀತಿ ಮಾಡ್ತಾರೆ ಎಲ್ಲ ನಮ್ಮ ದೇಶ ಸಲುವಾಗಿ ಮತ್ತು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅಷ್ಟೇ ಗೌರವ ಇದೆ. ನಾ ಎಲ್ಲರಿಗೆ ಅದೇ ಹೇಳ್ತಾ ಇದ್ದೀನಿ, ಇಂಥವೆಲ್ಲ ಪಾರ್ಟಿಸಿಪೇಟ್ ಇದ್ದಾಗ ಮುಂದೆ ಬರ್ರಿ. ನೀವೆಲ್ಲ ನಿಮ್ಮಲ್ಲಿ ಏನು ಇದ್ದಿದ್ದೆಲ್ಲ ನೀವು ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮಲ್ಲಿ ಏನು ಆ್ಯಕ್ಟಿವಿಟೀಸ್ ಇರ್ತಾವ, ನಿಮ್ಮಲ್ಲಿ ಏನು ಒಂದು ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ಎಲ್ಲನೂ ಎಲ್ಲ ಮುಖಾಂತರ ಮೆಹಂದಿ ಮುಖಾಂತರ ಆಗಲಿ, ರಂಗೋಲಿ ಮುಖಾಂತರ ಆಗಲಿ, ಎಸ್ಸೆ ಬರೆಯೋದ್ರ ಮುಖಾಂತರ ಆಗಲಿ ನೀವು ಹೊರಗಡೆ ಬಂದಾಗೆ ನಿಮ್ಮದು ಎಲ್ಲ ಟ್ಯಾಲೆಂಟನ್ನು ಗೊತ್ತಾಗುತ್ತೆ. ಅದಕ್ಕೆ ನಾನು ತುಂಬ ಸಂತೋಷವಾಗಿದ್ದೀನಿ. ಎಲ್ಲ ಹೆಣ್ಮಕ್ಳ ಜೊತೆ ಸೇರಿ ನಾನು ಒಂದು ಇದು ಪ್ರೋಗ್ರಾಮ್ನಲ್ಲಿ ನಾನು ಇನ್ವಾಲ್ವ್ ಇದ್ದೀನಿ ಅಂತ ಹೇಳಿ ಇಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್. ಫಾತಿಮಾ ಶೇಖ್, KKRD ಟ್ರಸ್ಟ್ ಚೇರ್ಮನ್.